ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ. ಹೌದು, ಇವತ್ತು ಸೋಮವಾರ ಅಲ್ವಾ, ಜನವರಿ 5ನೇ ತಾರೀಕು ಸೋಮವಾರ. ಈ ಸೋಮವಾರ ದಿನ ಇವತ್ತು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ ಏನೋ ತಂದಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ, ನಾನು ನಿಮಗೆ ಇಲ್ಲಿ ಅರಿಶಿನ ತೋರಿಸ್ತಾ ಇದ್ದೀನಿ. ಅರಿಶಿನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಈ ಅರಿಶಿನದಿಂದ ನಾವು ಎಷ್ಟೆಲ್ಲ ಅರಿಶಿನದಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ ಗೊತ್ತಾ. ಅರಿಶಿನ ನಾವು ಗುರುಬಲ ಅಂತ ಕರಿತೀವಿ ಅಲ್ವಾ. ಅರಿಶಿನ ಇಲ್ಲದೇ ಯಾವುದೇ ಪೂಜೆ ಪುರಸ್ಕಾರಗಳು ಸಹ ನಡೆಯಲ್ಲ ಅಲ್ವಾ. ದೇವತೆಗಳಿಗೂ ಸಹ ತುಂಬಾ ಪ್ರೀತಿಕಾರಕವಾದದ್ದು. ಜೊತೆಗೆ ಗುರುಬಲನ ನಾವು ಹೆಚ್ಚಿಸ್ಕೊಳ್ಬೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಗುರುಬಲ ಇದ್ರೇ ಮಾತ್ರ ನಮಗೆ ನಾವು ಕೈ ಹಾಕುವಂತಹ ಕೆಲಸ ಕಾರ್ಯಗಳೆಲ್ಲ ನಮಗೆ ಯಶಸ್ಸು ಏಳಿಗೆ ಸಿಗೋದು. ಗುರುಬಲ ಇಲ್ಲ ಅಂತ ಅಂದರೆ ನಮಗೆ ಯಾವುದರಲ್ಲೂ ಸಹ ನಮಗೆ ಯಶಸ್ಸು ಸಿಗಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿವತ್ತು ನಿಮಗೆ ಅರಿಶಿನದಿಂದ ಮಾಡಿಕೊಳ್ಳುವಂತಹ ಒಂದು ತುಂಬಾ ಪವರ್ಫುಲ್ಲಾಗಿರುವಂಥ ಒಂದು ರೆಮಿಡಿನ ನಾನು ತಂದಿದ್ದೀನಿ. ನೋಡಿ, ನಾನು ನಿಮಗಿಲ್ಲಿ ಅರಿಶಿನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಇವತ್ತೇ ಮಾಡ್ಕೋಬೇಕು ಅಂತ ಏನಿಲ್ಲ. ಇದನ್ನ ನೀವು ಯಾವತ್ತು ಬೇಕಾದ್ರೂ ಮಾಡ್ಕೋಬೋದು. ಆದರೆ ಇದನ್ನು ನೀವು ಆದಷ್ಟು ಗುರುವಾರ ದಿನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ. ಗುರುಬಲ ಹೆಚ್ಚಾಗುತ್ತೆ. ಗುರುಬಲ ಹೆಚ್ಚಾದರೆ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ಅಲ್ವಾ. ಹೌದು ಫ್ರೆಂಡ್ಸ್, ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರೋ ಸ್ವಲ್ಪ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ವೀಡಿಯೋನ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಾನು ಮಧ್ಯ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ಆ ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ. ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದರೆ ನಾವು ಅರಿಶಿಣದ ಈ ಒಂದು ಡಬ್ಬದಲ್ಲಿ ಅಂದರೆ ಅರಿಶಿಣದ ಇದರಲ್ಲಿ ಯಾವ ಒಂದು ವಸ್ತುವನ್ನು ನಾವು ಬಚ್ಚಿಡೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಕಳೆದುಕೊಳ್ಬೋದು. ಸಾಲದ ಬಾಧೆಯಿಂದ ನಾವು ಹೊರಗಡೆ ಬರುವುದು ಅಂತಂದು ನೋಡೋಣ. ನೋಡಿ, ಇವತ್ತು ಸೋಮವಾರ. ಈ ಅರಿಶಿಣದಿಂದ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ. ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ ಆಕಸ್ಮಿಕ ಧನ ಲಾಭವಾಗುತ್ತೆ, ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ, ಇಷ್ಟಾರ್ಥಗಳು ಸಿದ್ಧಿಸುತ್ತೆ, ವ್ಯಾಪಾರ ವಹಿವಾಟುಗಳು ವೃದ್ಧಿಸುತ್ತೆ. ಒಟ್ಟಾರೆಯಾಗಿ ಹಣಕಾಸಿಗೆ ಯಾವುದೇ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಇದ್ರೂ ಸಹ ಅದನ್ನು ನಿರ್ಮೂಲ ಮಾಡಿಕೊಂಡು ಅದೃಷ್ಟನ ತಂದುಕೊಡುವಂತಹ ಒಂದು ಅದ್ಭುತವಾದಂಥ ಪರಿಹಾರ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಅರಿಶಿನದಿಂದ ಮಾಡಿಕೊಳ್ಳುವಂಥ ಈ ಪರಿಹಾರನ ನೀವು ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್, ಅದೃಷ್ಟವನ್ನೇ ನೀವು ನಿಮ್ಮದಾಗಿಸ್ಕೊಳ್ಬಹುದು ಅಂತಲೇ ಹೇಳ್ಬೋದು. ಇದನ್ನು ನೀವು ಗುರುವಾರ ದಿನವೇ ಮಾಡ್ಕೋಬೇಕಾಗುತ್ತೆ. ಗುರುವಾರ ದಿನ ಬಿಟ್ಟರೆ ನೀವು ಇನ್ಯಾವತ್ತೂ ಮಾಡ್ಕೊಳಕ್ಕಾಗಲ್ಲ. ಗುರುವಾರ ದಿನ ನೀವು ಮಾಡ್ಕೊಳ್ಳೋದ್ರಿಂದ ಲಕ್ಷ್ಮಿಯ ಗುರುವಾರದ ದಿನ ಲಕ್ಷ್ಮಿಗೆ ದೀಪಾರಾಧನೆ ಮಾಡುವಂಥದ್ದು ದಿನ ಅಲ್ವಾ. ಗುರುವಾರ ದಿನವೂ ಸಹ ನಾವು ಲಕ್ಷ್ಮೀ ಮಾತೆನ ಪೂಜೆ ಮಾಡ್ತೀವಿ. ಅದ್ರ ಜೊತೆಗೆ ಗುರುವಾರ ದಿನ ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ತೀವಿ, ಲಕ್ಷ್ಮಿನ ಪೂಜೆ ಮಾಡ್ತೀವಿ. ಮತ್ತು ಗುರುವಾರ ದಿನ ರಾಘವೇಂದ್ರ ಸ್ವಾಮಿನ ಲಕ್ಷ್ಮಿನ ಪೂಜೆ ಮಾಡುವಂಥವರು ವ್ರತಾಚರಣೆಗಳನ್ನು ಮಾಡುವಂಥದ್ದಾಗಿರ್ಬೋದು, ಲಕ್ಷ್ಮೀ ದೇವರಿಗೆ ದೀಪಾರಾಧನೆಗಳನ್ನ ಮಾಡುವಂಥದ್ದಾಗಿರ್ಬೋದು. ಮತ್ತು ಜೀವನದಲ್ಲಿ ತುಂಬ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ, ಬಾಧೆಗಳನ್ನ ಅನುಭವಿಸ್ತಾ ಇದ್ದೀವಿ. ನಾವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದ್ರು ನಮಗೆ ಯಶಸ್ಸು ಸಿಗ್ತಾ ಇಲ್ಲ, ಏಳಿಗೆ ಸಿಗ್ತಾ ಇಲ್ಲ. ನಾವು ಏನು ಮಾಡಬೇಕು ಅಂತಲೇ ನಮಗೆ ಗೊತ್ತಾಗ್ತಾ ಇಲ್ಲ, ಏನಪ್ಪ ಮಾಡೋದಾ ಅಂತ ನೀವು ಹೇಳೋದಾದರೆ ಮೊದಲು ನೀವು ಇವತ್ತು ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ಅರಿಶಿಣದ ರೆಮಿಡಿನ ನೀವು ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ನಿಮ್ಮ ಜೀವನದಲ್ಲಿ ಬದಲಾವಣೆ ತಂದುಕೊಡುತ್ತೆ ಅಂತ ಅನ್ನೋದನ್ನ ನೀವೇ ಆಶ್ಚರ್ಯಪಡ್ತೀರಾ ಫ್ರೆಂಡ್ಸ್. ಅಷ್ಟರ ಮಟ್ಟಿಗೆ ನಿಮಗೆ ಒಂದು ಬದಲಾವಣೆ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಂ ಫ್ರೆಂಡ್ಸ್, ನೋಡಿ, ನಾನು ನಿಮಗಿಲ್ಲಿ ಅರಿಶಿನ ತೋರಿಸ್ತಾ ಇದ್ದೀನಿ ಅಲ್ವಾ. ಅರಿಶಿನ ಅಂತ ಅನ್ನೋದು ಪರಮ ಪವಿತ್ರವಾದದ್ದು. ಅಮ್ಮನವರಿಗೆ, ಅದರಲ್ಲೂ ಲಕ್ಷ್ಮೀ ಅಮ್ಮನವರಿಗೆ ಮತ್ತು ದೇವತೆಗಳಿಗೂ ಸಹ ತುಂಬಾ ಪ್ರೀತಿಕಾರಕವಾದದ್ದು. ದೇವಾನುಭೂತಿ ಇರುವಂತಹ ಶಕ್ತಿ ಇರುವಂಥ ಒಂದು ಭೂಲೋಕದಲ್ಲಿ ಇರುವಂತಹ ಒಂದು ಪರಮ ಪವಿತ್ರವಾದಂಥ ಪದಾರ್ಥ ಅಂತಲೇ ನಾವು ಹೇಳ್ಬೋದು ಅಲ್ವಾ. ನಾವು ಪ್ರತಿ ದೇವರನ್ನು ಪೂಜೆ ಪುರಸ್ಕಾರ ಮಾಡ್ಕೋಬೇಕು ಅಂತಂದರೆ ಅಲ್ಲಿ ನಾವು ಅರಿಶಿನ ನಮಗೆ ಬೇಕೇ ಬೇಕು. ಅರಿಶಿನ ಇಲ್ಲದೇ ಯಾವ ಪೂಜೆ ಪುರಸ್ಕಾರಗಳು ಸಹ ಕ್ಲಿಯರ್ ಆಗಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ. ಅರಿಶಿನ ಇಲ್ಲದೇ ಯಾವುದೇ ಪೂಜೆಗಳು ಸಹ ನಡೆಯಲ್ಲ. ಅರಿಶಿನ ಕುಂಕುಮ ಅಂತ ಅನ್ನೋದು ತುಂಬಾ ಮುಖ್ಯ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ. ಅಡುಗೆಯಲ್ಲಿ ನಾವು ಯಾವ ಪ್ರಕಾರದಲ್ಲಿ ನಾವು ಉಪಯೋಗಿಸ್ತೀವೋ ಅದೇ ಪ್ರಕಾರದಲ್ಲಿ ಇದಕ್ಕೇ ಸಪ್ರೇಟಾಗಿ ನೀವು ಅರಿಶಿನ ತೆಗೆದುಕೊಳ್ಬೇಕು ಅಂತ ಏನಿಲ್ಲ. ನೀವು ಈ ಅಡುಗೆ ಮನೆಯಲ್ಲಿ ನೀವು ಉಪಯೋಗಿಸ್ತೀರ ಆ ಅರಿಶಿನ ಬೇಕಾದ್ರೆ ತೆಗೆದುಕೊಳ್ಬೋದು, ಇಲ್ಲ ಹೊಸದಾಗಿ ಬೇಕಾದ್ರೆ ನೀವು ಅರಿಶಿನ ತೆಗೆದುಕೊಂಡು ಬರ್ಬೋದು. ಅರಿಶಿನ ತನ್ನದು ಧನಾಕರ್ಷಣೆ ಮಾಡುತ್ತೆ. ಅರಿಶಿನ ಧನಾಕರ್ಷಣೆ ಮಾಡುವಂಥ ಒಂದು ಶಕ್ತಿ ಹೊಂದಿದೆ. ದೇವರ ಆಕರ್ಷಣೆಯ ಮಾಡುವಂಥ ಒಂದು ಶಕ್ತಿ ಹೊಂದಿದೆ. ಅಡುಗೆ ಮನೆಯಲ್ಲಿರುವಂಥ ಈ ಅರಿಶಿನ
ಈ ಅರಿಶಿಣದಿಂದ ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ನಾನಿಲ್ಲಿ ನಿಮಗೆ ಅರಿಶಿಣ ತೋರಿಸ್ತಾ ಇದ್ದೀನಿ, ಅದರ ಜೊತೆಗೆ ಸ್ವಲ್ಪ ಹಾಲನ್ನು ತೋರಿಸ್ತಾ ಇದ್ದೀನಿ. ನೋಡಿ ಮೊದಲು ನಾವು ಇಲ್ಲಿ ಸ್ವಲ್ಪ ಅರಿಶಿಣ ತಗೋಬೇಕು. ನೆಕ್ಸ್ಟ್ ಅಂದರೆ ಇಲ್ಲಿ ನೀವು 1 ಸ್ಪೂನಷ್ಟು ಅರಿಶಿಣ ತೆಗೆದುಕೊಳ್ಳಿ. ನಂತರ ನೀವು ಇಲ್ಲಿ ಸ್ವಲ್ಪ ಹಾಲನ್ನು ತೆಗೆದುಕೊಳ್ಳಿ. ನಂತರ ನೀವು ಅಂದರೆ ಇದನ್ನ ನೀವು ಗುರುವಾರ ದಿನವೇ ಮಾಡ್ಕೋಬೇಕಾಗುತ್ತೆ. ನೀವು ಆದಷ್ಟು ನೀವು ಇದನ್ನ ಗುರುವಾರ ದಿನವೇ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಇಲ್ಲಿ ನಾನು ನಿಮಗೆ ನೋಡಿ ಇಲ್ಲಿ ದೀಪನ ತೋರಿಸ್ತೇನೆ. ಅಂದರೆ ಮಣ್ಣಿನ ದೀಪನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಮಣ್ಣಿನ ದೀಪನೇ ತೆಗೆದುಕೋಬೇಕು ಏನಕ್ಕೆ ಅಂತ ನೀವು ಕೇಳೋದಾದರೆ, ಮಣ್ಣಿನಿಂದ ಮಾಡಿದಂತಹ ಒಂದು ದೀಪದಿಂದ ನಾವು ಮಾತೆ ಮಹಾಲಕ್ಷ್ಮಿಗೆ ದೀಪಾರಾಧನೆಯನ್ನು ನಾವು ಮಾಡೋದ್ರಿಂದ ನಮಗೆ ತುಂಬ ಬೇಗನೆ ನಮಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವಿಲ್ಲಿ ಒಂದು ಮಣ್ಣಿನ ದೀಪನ ನಾವು ತೆಗೆದುಕೊಳ್ಳೋಣ. ನೋಡಿ ಗುರುವಾರ ದಿನ ನೀವು ಬೆಳಿಗ್ಗೆ ಎದ್ದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಮತ್ತು ಅರಿಶಿಣವನ್ನು ಸೇರಿಸಿ ತಲೆಗೆ ಸ್ನಾನ ಮಾಡಿಕೊಡಿ. ಮನೆಯಲ್ಲಿರುವಂಥ ಎಲ್ಲರೂ ಸಹ ಮಾಡ್ಕೋಬೇಕಾಗುತ್ತೆ. ಅಂದರೆ ಅಂದರೆ ತಾಯಿಯಾದವರು ಈ ಒಂದು ರೆಮಿಡಿನ ಮಾಡ್ಕೋಬೇಕಾಗುತ್ತೆ. ಅಂದರೆ ಮೊದಲು ನೀವು ಎಲ್ಲರೂ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಲ್ಲಿರ್ತಾರಲ್ವ ಅವರೆಲ್ಲರೂ ಮೊದಲು ನೀವು ತಾಯಿಯಾದವರು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ನಂತರ ನೀವು ನೋಡಿ ಇದರಲ್ಲಿ ಒಂದೇ ಒಂದು ಸ್ಪೂನಷ್ಟು ನೋಡಿ ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಇಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಇಷ್ಟೇ ಅಂದರೆ 2 ಚಿಟಿಕೆ ತಗೊಳ್ಳಿ ಸಾಕು. 2 ಚಿಟಿಕೆನ ತೆಗೆದುಕೊಳ್ಳಿ. ಈ 2 ಚಿಟಿಕೆನ ನೀವು ಅಂದರೆ ಮನೆಯಲ್ಲಿ ಗುರುವಾರ ದಿನ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿರಬೇಕು. ಮಾಡಿದ ನಂತರ ನೀವು ಅಂದರೆ ಈಗ ಮನೆ ಯಜಮಾನ ಆಗಿರ್ಬೋದು, ಮಕ್ಕಳುಗಳಾಗಿರ್ಬೋದು, ಅಂದರೆ ಮನೆ ಯಜಮಾನ ಈಗ ಡ್ಯೂಟಿಗೆ ಹೊರಡ್ತಾ ಇರ್ಬೋದಾಗಿರ್ಬೋದು, ಮಕ್ಕಳುಗಳು ಕಾಲೇಜು ಸ್ಕೂಲ್ಗಳಿಗೆ ಹೊರಡ್ತಾ ಇರ್ಬೋದಾಗಿರುವಂಥ ಅಂತಹ ಸಮಯದಲ್ಲಿ ನೀವು ಇದನ್ನು ಮಾಡ್ಕೋಬೇಕಾಗುತ್ತೆ. ನೋಡಿ 2 ಚಿಟಿಕೆ ಆದಷ್ಟು ನೀವು ಇಲ್ಲಿ ಅರಿಶಿನ ನೀವು ಇಲ್ಲಿ ಮಣ್ಣಿನ ದೀಪಕ್ಕೆ ಹಾಕ್ಕೊಳ್ಳಿ. ನಂತರ ಇದಕ್ಕೆ ಸ್ವಲ್ಪ ನೀವು ಇಲ್ಲಿ ಹಾಲು ತೋರಿಸ್ತಾ ಇದ್ದೀರಲ್ವ, ಹಾಲನ್ನು ಸಹ 2 ಹನಿ ಹಾಲನ್ನ ಇದಕ್ಕೆ ಸೇರಿಸಿ. ನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಅಂದರೆ ದಾಳ ತುಪ್ಪ ಅಂತ ಬರುತ್ತಲ್ಲ ಅದಲ್ಲ, ಅಂದರೆ ದೀಪಕ್ಕೆ ಹಾಕ್ತೀವಲ್ಲ ನಾವು, ಅಂದರೆ GRB ತುಪ್ಪ, ಆ ತುಪ್ಪವನ್ನು ಸ್ವಲ್ಪ ಇದಕ್ಕೆ 2 ಹನಿಯಷ್ಟು ಸೇರಿಸಿ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ 3 ವಸ್ತುಗಳನ್ನು ಅಂದರೆ ಈ 3 ಪದಾರ್ಥಗಳನ್ನು ನೀವು ಅಂದರೆ ಹಾಲು, ನೀರು, ತುಪ್ಪ ಈ 3ಅನ್ನು ಅರಿಶಿಣಕ್ಕೆ ಹಾಕಿ ನೀವು ಇದನ್ನು ಒಂದು ಪೇಸ್ಟನ್ನಾಗಿ ಮಾಡ್ಕೋಬೇಕಾಗುತ್ತೆ. ಇದನ್ನು ಒಂದು ಪೇಸ್ಟನ್ನಾಗಿ ಮಾಡಿಕೊಂಡು ಮನೆಯಲ್ಲಿರುವಂತಹ ತಾಯಿಯಾದವರು ಗಂಡ ಕೆಲಸಕ್ಕೆ ಹೋಗುವಂತಹ ಸಮಯದಲ್ಲಿ ಗುರುವಾರ ದಿನ ನೋಡಿ ಇಲ್ಲಿ ಪೇಸ್ಟ್ನ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಈ ಹೆಬ್ಬೆಟ್ಟಿರುತ್ತಲ್ವ, ಈ ಹೆಬ್ಬೆಟ್ಟಿನಿಂದ ನೀವು ಈ ಪೇಸ್ಟನ್ನ ನೀವು ಈ ಹೆಬ್ಬೆಟ್ಟಿಗೆ ಹಾಕ್ಕೊಂಡು ನೀವು ಒಂದು ತಿಲಕವಾಗಿ ನೀವು ಅವರಿಗೆ ಹಣೆಗೆ ಹೀಗೆ ಹಾಕಬೇಕಾಗುತ್ತೆ. ಅಂದರೆ ಈ ಹೆಬ್ಬೆಟ್ಟಿನಿಂದಲೇ ನೀವು ಹಾಕಬೇಕಾಗುತ್ತೆ. ನೀವು ಬೇರೆ ಬೆಟ್ಟಿಂದ ತೆಗೆದುಕೊಳ್ಳೋದು ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಈ ಹೆಬ್ಬೆಟ್ಟಿಂದಲೇ ನೀವು ಈ ರೀತಿ ನೀವು ಪೇಸ್ಟ್ನ ತೆಗೆದುಕೊಂಡು ನೀವು ಈ ರೀತಿ ನೀವು ಹೆಬ್ಬೆಟ್ಟಿನ ಸಹಾಯದಿಂದಲೇ ನೀವು ತಿಲಕವಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಯಜಮಾನನಿಗೆ ನೀವು ಹಾಕಿ ನೀವು ನಂತರ ಅವ್ರನ್ನ ಹೊರಗಡೆ ಕಳಿಸ್ಕೊಡಿ. ಇದರಿಂದ ಅವ್ರಿಗೆ ಓದಂಥ ಕೆಲಸದೆಲ್ಲದರಲ್ಲೂ ಜಯ ಸಿಗುತ್ತೆ, ಹಣ ಆಕರ್ಷಣೆ ಆಗುತ್ತೆ, ಧನಾಭಿವೃದ್ಧಿ ಆಗುತ್ತೆ. ಅವರು ಹೋಗ್ತಾ ಇರುವಂತಹ ಒಂದು ಆಫೀಸಿನಲ್ಲಿ ಆಗಿರ್ಬೋದು ಅವ್ರಿಗೆ ಪ್ರಮೋಷನ್ ಸಿಗುತ್ತೆ, ಅವ್ರಿಗೆ ಸಂಬಳ ಹೆಚ್ಚಾಗುತ್ತೆ, ಮತ್ತು ನೀವು ದುಡ್ದಂಥ ದುಡ್ಡು ಉಳಿಯುತ್ತೆ. ಮತ್ತು ಇದರಿಂದ ನಿಮಗೆ ಅಂದರೆ ಪ್ರತಿ ಗುರುವಾರವೂ ಸಹ ನೀವು ಇದನ್ನ ಮಾಡಬೇಕಾಗುತ್ತೆ. ಒಂದು ಗುರುವಾರ ಮಾಡಿಬಿಟ್ಟು 2ನೇ ಗುರುವಾರಕ್ಕೆ ನಿಲ್ಲಿಸ್ಬಿಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಪರ್ಮನೆಂಟಾಗಿ ಮಾಡ್ಕೊಳ್ಳಿ. ಪ್ರತಿ ಗುರುವಾರನೂ ಸಹ ಮಿಸ್ ಮಾಡ್ದೇ ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಧನಾಭಿವೃದ್ಧಿ ಆಗುತ್ತೆ, ಗುರುಬಲ ಹೆಚ್ಚಾಗುತ್ತೆ. ಗುರುಬಲ ಇದ್ದರೆ ಮಾತ್ರ ನಮಗೆ ಪ್ರತಿಯೊಂದರಲ್ಲೂ ಜಯ ಸಿಗೋದು. ಹಾಗಾಗಿ ಹೆಬ್ಬೆಟ್ಟಿನ ಸಹಾಯದಿಂದ ಮನೆಯ ಯಜಮಾನನಿಗೆ ಈ ರೀತಿ ತಿಲಕದ ರೂಪದಲ್ಲಿ ತಿಲಕವಾಗಿ ನೀವು ಹಣೆಗೆ ಹಾಕಿ. ನಂತರ ಮಕ್ಕಳಿಗೂ ಸಹ ನೀವು ಇದನ್ನ ತಗೊಂಡು ಹೆಬ್ಬೆಟ್ಟಲ್ಲಿ ನೀವು ಸ್ವಲ್ಪ ಈ ರೀತಿ ಹಾಕಿ. ನೀವು ಸಹ ಇದನ್ನ ತೆಗೆದುಕೊಂಡು ಹೆಬ್ಬೆಟ್ಟಿನಲ್ಲಿ ಹಾಕ್ಕೊಳ್ಳಿ. ಈ ರೀತಿ ನೀವು ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರು ಸಹ ಈ ರೀತಿ ಹೆಬ್ಬೆಟ್ಟಿನಿಂದ ಇದನ್ನು ಅಂದರೆ ತಿಲಕವನ್ನು ಹಾಕ್ಕೊಳ್ಳೋದ್ರಿಂದ ನೀವು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ರೂ ಸಹ ನಿಮಗೆ ಯಶಸ್ಸು, ಏಳಿಗೆ ಅನ್ನೋದು ಸಿಗುತ್ತೆ. ನೀವು ದುಡ್ದಂಥ ದುಡ್ಡು ಉಳಿಯುತ್ತೆ. ಮನೆಯಲ್ಲಿ ಅಂದರೆ ಮನೆಯಲ್ಲಿ ಈಗ ಎಷ್ಟೇ ತೊಗೊಂಡು ಬಂದು ದುಡ್ಡು ಮನೆಯಲ್ಲಿ ಉಳಿಯಲ್ಲ, ನಮಗೆ ಸಾಲದ ಮೇಲೆ ಸಾಲನೇ ಆಗ್ತಾ ಇದೆ, ದುಡ್ದಂಥ ಹಣ ನಮಗೆ ಕೈಯಲ್ಲಿ ಉಳಿತಾ ಇಲ್ಲ, ನೀರಿನಂತೆ ಖರ್ಚಾಗಿ ಹೋಗ್ತಾ ಇದೆ ಅಂತ ಹೇಳ್ತೀನಿ ನೋಡಿ. ಅಂಥದ್ದೆಲ್ಲವೂ ಸಹ ಉಳಿಯುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಅರಿಶಿಣಕ್ಕೆ ಅಷ್ಟೊಂದು ಪವರ್ ಇದೆ ಅಂತಲೇ ಹೇಳ್ಬೋದು. ಅರಿಶಿಣ ನೋಡಿ, ಅರಿಶಿಣ ಗೋಲ್ಡನ್ ಬಣ್ಣ,
ಅಲ್ವಾ. ನೋಡಿ ಅರಿಶಿನ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಆದರೆ ಇದರಿಂದ ಮಾಡಿಕೊಳ್ಳುವಂತಹ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಷ್ಟೊಂದು ಮತ್ತು ನಮಗೆ ಗುರುಬಲನ ಹೆಚ್ಚಿಸ್ಕೊಡುತ್ತೆ. ಗುರುಬಲ ಹೆಚ್ಚಾದರೆ ಅಂದರೆ ಗುರುಬಲ ಇದ್ದರೆ ಮಾತ್ರ ನಮಗೆ ಯಶಸ್ಸು ಏಳಿಗೆ ಸಿಗೋದು. ಗುರುಬಲನೇ ಇಲ್ಲ ಅಂತಂದ್ರು ಅಂದರೆ ನಮಗೆ ಯಾವ ಕೆಲಸ ಕೈ ಹಾಕಿದ್ರೂ ನಮಗೆ ನಷ್ಟನೇ ನೋಡ್ತೀವಿ ಅಲ್ವಾ. ಹಾಗಾಗಿ ಗುರುಬಲ ಹೆಚ್ಚಿಸ್ಕೋಬೇಕು, ದುಡ್ಡು ಕೈಯಲ್ಲಿ ಉಳಿಬೇಕು. ನಾವು ಯಾವುದೇ ಕೆಲಸ ಕಾರ್ಯ ಹೋಗಿದ್ರೂ ನಮಗೆ ಯಶಸ್ಸು ಸಿಗಬೇಕು, ಏಳಿಗೆ ಸಿಗಬೇಕು, ಆಮೇಲೆ ಕೆಲಸದಲ್ಲಿ ಪ್ರಮೋಷನ್ ಸಿಗಬೇಕು, ಮಕ್ಕಳು ಹೇಳಿದ ಮಾತು ಕೇಳಬೇಕು, ಗಂಡ ಹೆಂಡತಿಯ ನಡುವೆ ದಾಂಪತ್ಯ ಜೀವನ ಚೆನ್ನಾಗಿರಬೇಕು, ಮತ್ತು ಸಾಲದ ಬಾಧೆಯಿಂದ ನರಳ್ತಾ ಇರ್ತಾರೆ ನೋಡಿ, ಆ ಸಾಲದ ಬಾಧೆಯಿಂದ ನಮಗೆ ಮುಕ್ತಿ ಸಿಗಬೇಕು ಅಂತಂದರೆ ನೀವು ಈ ರೆಮಿಡಿನ ನೀವು ಮಾಡಲೇಬೇಕು. ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಅದ್ಭುತವಾದಂಥ ಒಂದು ರೆಮಿಡಿ. ಇದು ಮಿರಾಕಲ್ ರೀತಿಯಲ್ಲಿ ನಿಮಗೆ ವರ್ಕ್ ಮಾಡುತ್ತೆ. ಒಂದು ಸಲ ನಂಬಿಕೆ ಇಟ್ಟು ಇದನ್ನ ಮಾಡಿ ನೋಡಿ. ಇದು ಅಡುಗೆ ಮನೆಯಲ್ಲೇ ಸಿಗುವಂತಹ ಒಂದು ಅರಿಶಿಣದಿಂದನೇ ಮಾಡ್ಕೊಳ್ಳಿ. ಇದಕ್ಕೆ ಸಪ್ರೇಟಾಗಿ ಅರಿಶಿಣ ತರಬೇಕು ಅಂತ ಏನಿಲ್ಲ. ಅಡುಗೆ ಮನೆಯಲ್ಲಿ ಇರುತ್ತೆ ಅರಿಶಿಣ, ಅಡುಗೆ ಮನೆಯಲ್ಲೇ ಇರುವಂಥ ಅರಿಶಿಣ ತೆಗೆದುಕೊಂಡು ಈ ರೀತಿ ಒಂದು ದೀಪಕ್ಕೆ ಅಂದರೆ ಮಣ್ಣಿನ ದೀಪಕ್ಕೆ ನೀವು ಹಾಕ್ಕೋಬೇಕಾಗುತ್ತೆ. ಮಣ್ಣಿನ ದೀಪಕ್ಕೆ ಹಾಕ್ಕೊಂಡು ಇದಕ್ಕೆ ಒಂದು 2 ಹನಿ ಹಾಲು, 2 ಹನಿ ಜೇನುತುಪ್ಪ ಹಾಕಿ ನೀವು ಸ್ವಲ್ಪ ಅಂದರೆ 2 ಹನಿ ನೀರು ಇಷ್ಟನ್ನು ಹಾಕಿ ನೀವು ಪೇಸ್ಟನ್ನಾಗಿ ಮಾಡಿಕೊಂಡು ಈ ಹೆಬ್ಬೆಟ್ಟಿನ ಸಹಾಯದಿಂದ ಈ ರೀತಿ ತಿಲಕದ ರೂಪದಲ್ಲಿ ಮನೆಯಲ್ಲಿರುವಂಥ ಸದಸ್ಯರೆಲ್ಲರಿಗೂ ತಾಯಿಯಾದವರು ಈ ರೀತಿ ಹಾಕಬೇಕಾಗುತ್ತೆ, ಅಂದರೆ ಹಣೆಗೆ ಹಾಕಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ರೆಮಿಡಿನ ಮಾಡಿ ನೋಡಿ. ಪ್ರತಿ ಗುರುವಾರನೂ ಸಹ ನೀವು ಮಾಡ್ಕೊಳ್ಳಿ. ಪ್ರತಿ ಗುರುವಾರ ನೀವು ಮಾಡ್ಕೊಂಡು ಬನ್ನಿ. ನಿಮಗೆ ಒಂದು ಗುರುವಾರ ಮಾಡಿರ್ತೀರ, ನೆಕ್ಸ್ಟ್ ಇನ್ನೊಂದು 2ನೇ ಗುರುವಾರ ಬಂದಿರುತ್ತೆ. 2ನೇ ಗುರುವಾರ ಮುಗಿತಾ ಇದ್ದಂಗೆ ನೀವು 3ನೇ ಗುರುವಾರಕ್ಕೆ ಹೋಗ್ತೀರಾ ನೋಡಿ. ಅಷ್ಟು ಒಳಗಡೆ ನಿಮಗೆ ರಿಸಲ್ಟ್ ಸಿಗುತ್ತೆ. ನೀವು ಯಾವ ಕೆಲಸ ಮಾಡೋಕ್ಕೋರು ನಿಮಗೆ ಯಶಸ್ಸು ಸಿಗುತ್ತೆ, ಯಾವ ಕೆಲಸ ಕೈ ಹಾಕಿರೋ ಯಶಸ್ಸು ಸಿಗುತ್ತೆ. ದುಡ್ಡೆಲ್ಲವೂ ಸಹ ಉಳಿಯುತ್ತೆ. ಸಾಲದ ಸಮಸ್ಯೆಯಿಂದ ಮುಕ್ತಿ ಹೊಂದ್ತೀರ. ಪ್ರತಿಯೊಂದು ನೀವು ಏನು ಕೇಳ್ತಿರೋ ಅದು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ, ಇದು ನಾನು ನಂಬಿಕೆ ಇಟ್ಟು ನೀವು ಮಾಡಿ ನೋಡಿ. ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಇದನ್ನ ನಾನು ಸಹ ಇವತ್ತೊಂದು ದಿನವೂ ಸಹ ಇದನ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದನ್ನು ಮಾಡ್ತಾ ಇರೋದಕ್ಕೆ ನನಗೆ ಹಲವಾರು ಸಮಸ್ಯೆಗಳಿಂದ ನನಗೆ ಮುಕ್ತಿ ಸಿಕ್ಕಿದೆ. ಹಲವಾರು ಸಮಸ್ಯೆಗಳು ಬಗೆಹರಿದಿದೆ ನನಗೆ. ಹಾಗಾಗಿ ನಂಬಿಕೆ ಇಟ್ಟು ಇದನ್ನು ಮಾಡಿ ನೋಡಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಅದ್ಭುತವಾದಂಥ ಒಂದು ಮಿರಾಕಲ್ ರೆಮಿಡಿ ಇದು ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಇದನ್ನ ಪ್ರತಿ ಗುರುವಾರ ದಿನವೇ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ದಿನ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರಗಳ ಮಾಡ್ಕೊಳ್ಳಿ. ಈ ಥರದನ್ನ ಒಂದು ಪೇಸ್ಟ್ ಮಾಡಿ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ತಾಯಿಯಾದವರು ಹೆಬ್ಬೆಟ್ಟಿನಿಂದ ಹಾಕಿ. ಮಕ್ಕಳು ಓದ್ತಾ ಇಲ್ಲ ಅಂತಂದರೆ, ಮಕ್ಕಳು ಕೆಟ್ಟ ಒಂದು ಅಭ್ಯಾಸದಲ್ಲಿ ಮುಳುಗಿದ್ದಾರೆ ಅಂತಂದರೆ, ಮೊಬೈಲ್ ಹೆಚ್ಚಾಗಿ ನೋಡ್ತಾರೆ ಅಂತ ಅಂದರೆ, ಯಾವುದು ಸಮಸ್ಯೆ ಇರುತ್ತೆ ನಿಮಗೆ, ಯಾವುದೇ ಸಮಸ್ಯೆ ಇದ್ರೂ ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಅಂತಹ ಅದ್ಭುತವಾದಂಥ ಒಂದು ರೆಮಿಡಿ ಇದು. ಅರಿಶಿನ ನಾವು ಗುರು ಗ್ರಹಕ್ಕೆ ಓದಿಸ್ತೀವಿ ಅಲ್ವಾ. ಅರಿಶಿನದಿಂದ ಮಾಡ್ಕೊಳ್ಳುವಂಥ ಯಾವುದೇ ಒಂದು ರೆಮಿಡಿ ಆದ್ರೂ 100ಕ್ಕೆ 105% ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಂತಹ ಅದ್ಭುತ ಇರುವಂತಹ ಒಂದು ಶಕ್ತಿನೇ ಇದರಲ್ಲಿದೆ ಅಂತಲೇ ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇದನ್ನ ಮಾಡಿ ನೋಡಿ. ಫ್ರೆಂಡ್ಸ್, ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ಇದು ಹಣವನ್ನು ಮ್ಯಾಗ್ನೆಟ್ ಅಂತ ಎಳೆಯುತ್ತೆ. ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಹಾಕಿದರೂ ನಿಮಗೆ ಯಶಸ್ಸು ಏಳಿಗೆ ಅನ್ನೋದು ಸಿಗುತ್ತೆ. ನೀವು ನಂಬಲ್ಲ, ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟರ ಮಟ್ಟಿಗೆ ನೀವು ನಿಮ್ಮ ಜೀವನದಲ್ಲಿ ಚೇಂಜಸ್ ಕಾಣ್ತೀರಾ ಅಂತ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ. ಸಾಲ ಮಾಡಿಕೊಂಡು ತೀರ್ಸೋಕ್ಕಾಗ್ತಾ ಇಲ್ಲ ಅನ್ನೋರು ಸಹ ಎಷ್ಟು ದುಡಿದ್ರೂ ಕೈಯಲ್ಲಿ ಹಣ ಉಳಿತಾ ಇಲ್ಲ ಅನ್ನೋರು, ಮತ್ತು ದುಡ್ಡನ್ನ ಕೊಟ್ಟು ಕಳ್ಕೊಂಡಿದ್ದೀವಿ ಅಂತ ಅನ್ನೋರು, ಈ ಒಂದು ರೆಮಿಡಿನ ನೀವು ಸಾಲ ತೀರಿಸಲು ಸಹಾಯ ಮಾಡುತ್ತೆ, ಮತ್ತು ಅಪಾರ ಹಣವನ್ನು ಸಹ ನಿಮಗೆ ತಂದು ಕೊಡುತ್ತೆ. ಅಂತಹ ಒಂದು ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು. ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್. ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ. ನೋಡಿದ್ರ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಒಂದು ವಾರ ಮಾಡಿ ನೋಡಿ, ಅಂದರೆ ಒಂದು ಗುರುವಾರ ಮಾಡಿ ನೋಡಿ. ಯಾವ ರೀತಿ ನಿಮ್ಮ ಜೀವನದಲ್ಲಿ ಚೇಂಜಸ್ ಕಾಣ್ತೀರಾ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದ್ಭುತವಾದಂಥ ಒಂದು ಮಿರಾಕಲ್ ಪವಾಡದ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಇದು. ಖಂಡಿತ ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ, ಮೇನಾಗಿ ನಿಮ್ಮೆಲ್ಲರಿಗೂ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಕೆಲವೊಂದು ವೀಡಿಯೋಸ್ಗಳನ್ನ ಮಾತ್ರ ನಾನು ತರ್ತೀನಿ.
ಹಾಗಾಗಿ ಇನ್ನೂ ಯಾರು ಹೊಸರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿದ್ರೆ ಮಾತ್ರ ನಾವು ವೀಡಿಯೋಸ್ಗಳನ್ನ ಹಾಕೋಕ್ಕಾಗೋದು ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೀವು ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡೋದ್ರಿಂದ ನಮಗೆ ಇಂಟ್ರೆಸ್ಟ್ ಬರೋಲ್ಲ ಅಲ್ವಾ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟಾಗುತ್ತೆ. ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡ್ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ನೀವೆಲ್ಲರಿಗೂ ಯೂಸ್ ಆಗುವಂತಹ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.